ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇ ಸಾರಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಡಿಫ್ರೆಂಟ್ ಟೈಪ್ ಡಿಸೈನ್ ಮಾಡೋದಕ್ಕೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನ್ ತೋರಿಸಿದ್ದೀನಿ. ಥ್ರೆಡ್ಡಲ್ಲೇ ಮಾಡಿರೋದು. ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನಾರ್ಮಲ್ ಸೂಜಿಗೆ ಜರಿ ಥ್ರೆಡ್ನ ಪೋಣಿಸ್ಕೊಂಡು ನಿಧಾನವಾಗಿ ನಾನಿಲ್ಲಿ ತೋರಿಸಿರೋ ರೀತಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬನ್ನಿ. These days I don't worry about much. I think we should have some more fun. I still dream about the days when we were young. I'll take a hit and still finish in one. Yeah. Oh. Memory lane, isn't that too far away from our hearts? Yeah. The ones we keep close, we should never let go. So tell me who you love, baby. Take a moment to unwind, fix yourself and realign yourself with the world, baby. Breathe slow, baby. Yeah. We should breathe slow. 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 ನೆಕ್ಸ್ಟು ನಾನಿಲ್ಲಿ ಯೆಲ್ಲೋ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಸೂಜಿಗೆ ಪೋಣಿಸ್ಕೊಂಡು ಫಸ್ಟ್ 2 ಎಳೆ ಜರಿ ಥ್ರೆಡ್ ಹಾಕ್ಕೊಳ್ಳಿ, 2 ಲೈನು. ಅದಾದ ನಂತರ ಸೇಮ್ ಅದೇ ಥರ ಚೈನ್ ಸ್ಟಿಚ್ಚನ್ನ 2 ಲೈನನ್ನು ಜರಿ ಥ್ರೆಡ್ಡಿಂದನೂ ಹಾಕ್ಕೊಳ್ಳಿ. ನಿಮಗೆ ಬ್ಲೌಸ್ಗೆ ಯಾವ ಕಾಂಬಿನೇಷನ್ ಬೇಕೋ ಆ ಕಲರ್ ತೊಗೊಳ್ಳಿ. ನಾನಿಲ್ಲಿ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ನಿಧಾನವಾಗಿ ನೀಟಾಗಿ ರೀತಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಇದೇ ಥರ 2 ಲೈನು ಜರಿ ಥ್ರೆಡ್, ಹಾಗೆಯೇ 2 ಲೈನು ಈ ರೀತಿ ಸಿಲ್ಕ್ ಥ್ರೆಡ್ಡಿಂದ ಹಾಕಿ. ನೆಕ್ಸ್ಟು ನಾನಿಲ್ಲಿ 3mm ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಜರಿ ಥ್ರೆಡ್ ಪಕ್ಕ. ಮೂರು ಮಣಿ ಪೋಣಿಸ್ಕೊಂಡ್ಬಿಟ್ಟು ನಾನಿಲ್ಲಿ ತೋರಿಸಿರೋ ರೀತಿ ಸ್ಟಿಚ್ ಮಾಡ್ತಾ ಬನ್ನಿ. ಒಂದ್ಸರಿ ಸ್ಟಿಚ್ ಮಾಡಿಕೊಂಡು ಲಾಸ್ಟ್ ಮಣಿಯಿಂದ ಮತ್ತೊಮ್ಮೆ ನೀಟಾಗಿ ಥರ ಪೋಣಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಜಾಸ್ತಿ ಮಣಿ ತೊಗೊಬೇಡಿ, 3 ಮಣಿ ತೊಗೊಂಡ್ರೇ ನೀಟಾಗಿ ಕೊಳುತ್ತೆ. ನೆಕ್ಸ್ಟ್ ಈ ರೀತಿ ನೀಟಾಗಿ ಸ್ಟಿಚ್ ಆದ ನಂತರ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 5mm ಬೀಡ್ಸ್ ತೊಗೊಂಡಿದ್ದೀನಿ. ಅದರಲ್ಲೇ ಇಲ್ಲಿ 3mm ತೊಗೊಂಡಿದ್ನಲ್ಲ, ಅದರಲ್ಲೇ 5mm ದೊಡ್ಡ ಬೀಡ್ಸ್ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಫಸ್ಟ್ 1-2 ಮಣಿ ಬಿಟ್ಕೊಂಡು ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಒಂದು 5mm ಬೀಡ್ಸನ್ನು ನಾನಿಲ್ಲಿ ತೋರಿಸಿರೋ ರೀತಿ. ಈ ರೀತಿ ಸ್ಟಿಚ್ ಮಾಡಾದ ನಂತರ ಮತ್ತೆ ನಾನಿಲ್ಲಿ ಸೇಮ್ ಜರಿ ಥ್ರೆಡ್ನ ಯೆಲ್ಲೋ ಕಲರ್ದೆ 6 ಎಳೆ ತೊಗೊಂಡಿದ್ದೀನಿ. 12 ಎಳೆ ಸಿಗುತ್ತೆ ನನಗೆ. 6 ಎಳೆನ 2 ಡಬಲ್ ಮಾಡಿದಾಗ. ನೆಕ್ಸ್ಟು ನಾನಿಲ್ಲಿ ತೋರಿಸಿರೋ ರೀತಿ ನಿಧಾನವಾಗಿ ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಹೋಗಿ
ಸೀಕ್ವೆನ್ಸ್ ಇಟ್ಕೊಂಡು ಒಂದೊಂದು ಟಿಕ್ಲಿ ಇಟ್ಕೊಂಡು ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಹೀಗೆ ನಿಧಾನವಾಗಿ ಈ ರೀತಿ ನಿಧಾನವಾಗಿ ರೌಂಡ್ ತಗೊಂಡು ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ಈ ರೀತಿ ಆ ಮಣಿ ಸುತ್ತಲೂ ನೀಟಾಗಿ ನಾನಿಲ್ಲಿ ತೋರಿಸಿರೋ ರೀತಿ ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ ಈ ಶೇಪಲ್ಲಿ ನೀಟಾಗಿ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಹಾಫ್ ಫ್ಲವರ್ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದೇ ಸೇಮ್ ಸಿಲ್ಕ್ ಥ್ರೆಡ್ಡನ್ನೇ ಕಲರ್ ಮಾತ್ರ ಚೇಂಜ್ ಆಗಿ ಕ್ರೀಮ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದೇ ರೀತಿ 2 ಮಣಿ ಗ್ಯಾಪ್ ಬಿಟ್ಕೊಂಡು ಮತ್ತು ಒಂದು ಮಣಿ ಹಾಕಿ ಅಲ್ಲಿ ದೊಡ್ಡ ಮಣಿ ಹಾಕಿ 5 mm ಬಿಡ್ಸನ್ನು ಹಾಕಿ ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇ ಥರ 2 ಸರಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನಂತರ ಸೇಮ್ ಸಿಲ್ಕ್ ಥ್ರೆಡ್ಡನ್ನು ಈ ಕಲರ್ದು ತಗೊಂಡು ಕ್ರೀಮ್ ಕಲರ್ದನ್ನು ಅದೇ ಥರ ಹಾಫ್ ಫ್ಲವರ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಬನ್ನಿ. ನೀವು ಇದನ್ನು ಸೇಮ್ ಕಲರ್ ಕ್ಲಾತ್ ತಗೊಂಡು ಕುರ್ತಿ ನೆಕ್ಕಿಗೆ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ನಿಮಗೆ. Yeah, these days I don't worry about much. I think we should have some more fun. I still dream about the days when we were young. I'll take a hit and still finish in one. Yeah, yeah. Oh, 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 oh. Memory lane, isn't that too far away from our hearts? Yeah, yeah. The ones we keep close, we should never let go. So tell me who you love, baby. ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಒಂದೆಲ್ಲೋ ಒಂದು ಕ್ರೀಮ್ ಕಲರ್, ಒಂದೆಲ್ಲೋ ಒಂದು ಕ್ರೀಮ್ ಕಲರ್, ನಿಮಗೆ ಯಾವ ಕಾಂಬಿನೇಷನ್ ಬೇಕೋ ಆ ರೀತಿ ಸ್ಟಿಚ್ ಮಾಡಿ. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಮತ್ತು ಯಾವುದೇ ರೀತಿ ಅಂಟಿಸಿರೋ ಅಂಥದ್ದಿಲ್ಲ, ಎಲ್ಲದು ಸೂಜಿಯಿಂದನೇ ಥ್ರೆಡ್ನಲ್ಲೇ ಮಾಡಿರೋವಂಥ ಡಿಸೈನು. ಇದೇ ರೀತಿ ವೀಡಿಯೋಸು ಇನ್ನು ಮುಂದೆ ಮಾಡೋದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಮಗೂ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.